ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸ್ವಲ್ಪ ಸಂಪೂರ್ಣವಾಗಿ ವಿಡಿಯೋವನ್ನು ಈ ಆಡಿಯೋವನ್ನು ಕೇಳಿ, ಓಕೆನಾ. ಏನಿದು ಮಾಹಿತಿ ಅಂತ ಅಂದರೆ, ನಿಮಗೆ ಗೊತ್ತಿರ್ಬೋದು, ಈಗ ಆಲ್ರೆಡಿ ಎಕ್ಸಾಮ್ ಬರೆದಿರಿ, ಒಂದು ವಿಷಯದಲ್ಲಿ ಚೆನ್ನಾಗಿ ಬಂದಿದೆ, ಮತ್ತೊಂದು ವಿಷಯದಲ್ಲಿ ಕಡಿಮೆ ಅಂಕಗಳು ಬಂದಾವ. ಈಗ ಕಡಿಮೆ ಅಂಕಗಳು ಬಂದಾವ ಅಂತ ನಿಮಗೆ ಗೊತ್ತು, ಆದರೆ ಆ ವಿಷಯದಲ್ಲಿ ಇನ್ನೂ ಹೆಚ್ಚು ಅಂಕಗಳು ಬರುವ ಸಾಧ್ಯತೆ ಇದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ, ನೀವು ಆ ವಿಷಯವನ್ನು ಖುದ್ದಾಗಿ ವಾಪಸ್ ಮತ್ತೆ ಮೌಲ್ಯಮಾಪನ ಮಾಡಲಿಕ್ಕೆ ಕೊಡ್ಬೋದು. ಅದು ನೆನಪಿಟ್ಕೊಳ್ಳಿ, ಆ ವಿಷಯದಲ್ಲಿ ಹೆಚ್ಚಿಗೆ ಅಂಕಗಳು ಬರ್ತಾವ ಅಂತ ಅನಿಸಿದರೆ ಮಾತ್ರ ಕೊಡಬೇಕು. ಇದನ್ನು ಹೇಗೆ ನಾವು ಅರ್ಜಿ ಹಾಕಬೇಕು ಅಂತ ಅಂದರೆ, ಮರುಮೌಲ್ಯಮಾಪನದ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ನೀವೇನು ಮಾಡಬೇಕಾಗತ್ತೆ, ಆ ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಬೇಕು. ಸ್ಕ್ಯಾನ್ ಪ್ರತಿ ಅಂದರೆ ನೀವೇನು ಉತ್ತರವನ್ನು ಬರೆದಿರಲ್ವ, ಆ ಉತ್ತರದ ಆ ಒಂದು ಶೀಟ್ ಎಷ್ಟು ಪೇಜ್ ಬರೆದಿರಲ್ಲ, ಆ ಉತ್ತರ ಪತ್ರಿಕೆಯನ್ನು ಪಡ್ಕೋಬೇಕಂದ್ರೂ ಸಹ ಅದಕ್ಕೆ ಅರ್ಜಿ ಸಲ್ಲಿಸಬೇಕು. ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಂತಂದರೆ, 23/4/2026ರಿಂದ 26/4/2026 ಅಂದರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಇನ್ನೂ ಎಷ್ಟು ದಿನಗಳ ಕಾಲ? 3 ದಿನಗಳ ಕಾಲ ಇದೆ. ಅಷ್ಟರೊಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ನೀವು. ಇಷ್ಟು ಸಲ್ಲಿಸಿದ ನಂತರ 27ನೇ ತಾರೀಕು 28ನೇ ತಾರೀಕು ಆ ಒಂದು ಉತ್ತರ ಪತ್ರಿಕೆ ನೀವು ಹಾಕಿರ್ತೀರಲ್ವ, ಯಾವ ಒಂದು ವಿಷಯವನ್ನು ಹಾಕಿರ್ತೀರಿ ಆ ವಿಷಯದ ಉತ್ತರ ಪತ್ರಿಕೆ PDF ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದು 2 ದಿನದ ಒಳಗಡೆ, 27ನೇ ತಾರೀಕು ಮತ್ತು 28ನೇ ತಾರೀಕು. ಈ ಡೌನ್ಲೋಡ್ ಮಾಡಿಕೊಂಡ ನಂತರ ಅಲ್ಲಿ ನೀವು ಚೆಕ್ ಮಾಡಬೇಕು, ಕುಂತ್ಕೋಬೇಕು ಮನೆಯಲ್ಲಿ. ಪ್ರಶ್ನೆ ಪತ್ರಿಕೆ ಒಂದು ಕಡೆ ಇಟ್ಕೊಳ್ಳಿ, ಉತ್ತರ ಪತ್ರಿಕೆ ಒಂದು ಕಡೆ ಇಟ್ಕೊಳ್ಳಿ, ಪ್ರಶ್ನೆ ಉತ್ತರ ನೋಡ್ಕೊತ ಹೋಗಿ. ಆವಾಗ ಏನಾಗುತ್ತೆ, ಅದು ನಿಮಗೆ ಸರಿ ಇರ್ತಕ್ಕಂತಹ ಉತ್ತರನ ತಪ್ಪು ಹಾಕಿದ್ದಾರೆ ಅಂತ ಅಂದಾಗ ನಿಮಗೇನು ಗೊತ್ತಾಗುತ್ತೆ, ಇದು ಅಂಕಗಳು ಬರ್ತಾವೆ ಅಂತ ಕನ್ಫರ್ಮ್ ಆಗುತ್ತೆ. ಹೌದಾ? ಕನ್ಫರ್ಮ್ ಆದ ನಂತರ ನಿಮಗೆ ಇಲ್ಲ, ಕನ್ಫರ್ಮ್ ಆಗಿ ನನಗೆ ಇಷ್ಟು ಅಂಕಗಳು ಬಂದೇ ಬರ್ತವೆ ಅಂತ ಕನ್ಫರ್ಮ್ ಇತ್ತು ಅಂತಂದರೆ ನೀವು ಮರುಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ವಿಷಯ ಇರಲಿ. ಅದನ್ನು ನೀವು ಯಾವಾಗ ಅರ್ಜಿ ಸಲ್ಲಿಸಬೇಕು ಅಂದರೆ, ಮರುಮೌಲ್ಯಮಾಪನಕ್ಕೆ ಮತ್ತೊಮ್ಮೆ ಟೈಮ್ ಇದೆ. ಅದು ಯಾವಾಗ ಅಂತಂದರೆ 28ರಿಂದ 4ನೇ ತಾರೀಕಿನವರೆಗೆ, ಅಂದರೆ 28ನೇ ತಾರೀಕಿಂದ 4ನೇ ತಾರೀಕಿನವರೆಗೆ ಅಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ. ಅದು ಸಲ್ಲಿಸಿದ ನಂತರ ಅವರು ಮತ್ತೆ ನಿಮಗೆ ಏನು ಮಾಡ್ತಾರೆ, ಒಂದಿಷ್ಟು ದಿನಗಳ ಕಾಲ ಟೈಮ್ ತೆಗೆದುಕೊಂಡು ವಾಪಸ್ಸು ನಿಮಗೆ ಉತ್ತರ ಪತ್ರಿಕೆ ಮತ್ತೆ ಬಿಡ್ತಾರೆ. ಆವಾಗ ನೀವು ಅಂಕಗಳು ಹೆಚ್ಚು ಬಂದವು ಕಡಿಮೆ ಬಂದವು ಅಂತ ತಿಳ್ಕೊಬೋದಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಫ್ರೀನಾ ಇದು? ಇಲ್ಲ ನೋಡಿ, ಪ್ರತಿಯೊಂದು ವಿಷಯಕ್ಕೆ ಶುಲ್ಕ ಐತಿ. ಅಂದ್ರೆ ಒಂದು ಸಬ್ಜೆಕ್ಟ್ ನೀನು ಸ್ಕ್ಯಾನ್ ಪ್ರತಿ ತಕ್ಕೋಬೇಕು ಅಂದರೆ, ಉತ್ತರ ಪತ್ರಿಕೆ ತಕ್ಕೋಬೇಕು ಅಂದರೆ 410 ರೂಪಾಯಿ ಕಟ್ಟಲೇಬೇಕು. ಎಷ್ಟು? 410. ಹಾಗಾದರೆ 2 ಸಬ್ಜೆಕ್ಟ್ ಇತ್ತಪ್ಪ ಅಂತಂದರೆ 820. ಹೀಗೆ ತಕ್ಕೋಬೇಕು. ಇದು ಸಪ್ರೇಟು. ತಕ್ಕೊಂಡು ನಿಮ್ಮ ತಕ್ಕ ಇಟ್ಕೋರಿ, ಏನೇ ಮಾಡಿರಿ ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ತಕ್ಕ, ಓಕೆನಾ. ವಾಪಸ್ಸು ಮರುಮೌಲ್ಯಮಾಪನಕ್ಕೆ ಹಾಕಬೇಕು. ನಿನಗೆ ಕನ್ಫರ್ಮ್ ಆಗಿರುತ್ತೆ. ಯಾಕಂದ್ರೆ ಉತ್ತರ ಪತ್ರಿಕೆ ನಿನ್ನ ಹತ್ರ ಬಂದಿದೆ, ಪ್ರಶ್ನೆ ಪತ್ರಿಕೆ ನೋಡಿ ಉತ್ತರವನ್ನು ಚೆಕ್ ಮಾಡಿ, ಉತ್ತರ ಪತ್ರಿಕೆ ನೋಡಿದಾಗ ಸರಿ ಇದ್ದಿರ್ತಕ್ಕಂತಹ ಉತ್ತರವನ್ನು ತಪ್ಪ ಹಾಕಿದ್ದಾರೆ ಅಂತ ಕನ್ಫರ್ಮ್ ಆದಾಗ ನೀನು ಏನು ಮಾಡ್ತಿದ್ದಿ, ಆವಾಗ ನಾನು ಹಾಕ್ತೀನಿ, ಇನ್ನೂ ಅಂಕಗಳು ಬರ್ತಾವ ಅಂತ ನಿರ್ಧಾರ ಮಾಡ್ತೀವಿ. ನಿರ್ಧಾರ ಮಾಡಿದ ಮೇಲೆ ನೀನು ವಾಪಸ್ ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಬೇಕಾದ್ರೆ ಒಂದು ವಿಷಯಕ್ಕೆ 810 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಎಷ್ಟು? 810 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ಒಂದು 2 ಟೈಮ್ಸ್ ನೋಡಿ, ನಿಮ್ಮ ವಿಷಯಗಳನ್ನು ನೋಡಿ, ಯಾವ ವಿಷಯದಲ್ಲಿ ನಿಮ್ಮ ಅಂಕಗಳು ಕಡಿಮೆ ಬಂದಾವ, ಅದು ಅಂಕಗಳು ಹೆಚ್ಚಿಗೆ ಬರುವ ಸಾಧ್ಯತೆ ಇದೆ ಅಂತ ಅನಿಸುತ್ತದೆಯೋ ಅಂತಹ ವಿಷಯವನ್ನು ಮಾತ್ರ ನೀವು ಮರುಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇಲ್ಲ ನಂದು ಕರೆಕ್ಟಾಗಿದೆ, ನನಗೆ ಎಷ್ಟೇ ಕರೆಕ್ಟ್ ಬರಬೇಕಾಗಿತ್ತು ಅಂತಂದರೆ ಬಿಟ್ಬಿಡಿ. ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 6ರಿಂದ 8 ಅಂಕಗಳ ಮೇಲೆ ಬಂದಾಗ ನೀವು ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿ. 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸು ಬಂದಾಗ ಅರ್ಜಿಯನ್ನು ಹಾಕೋಕ್ಕೆ ಹೋಗಬೇಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ.